ಇಲ್ಲೊಬ್ಬರು ಅಲ್ಲಿ ಹೊಂಟಾರ ನೋಡ್ರಿ ಇಲ್ಲಿ ಅವರು ಪುರಸಭೆದು ಚಾರ್ಜ್ ಕೊಡಂತೆ ಅಂತ ಹೇಳಿ ಬಂದಾರ. ಅವ್ರಿಗೆ ಎದ್ರ ಸಂಬಂಧ ಚಾರ್ಜ್ ಕೊಡಬೇಕು ಏನು ಅನ್ನೋದು ಗೊತ್ತಿಲ್ಲ. ಪುರಸಭೆ ಚಾರ್ಜ್ ಅಂತ ಇದೇನು ರೋಡ್ನಾಗ ಪಾರ್ಕಿಂಗ್ ಎಲ್ಲ ಏನೆಲ್ಲ ಗೌರ್ಮೆಂಟ್ ಅಂಡರ್ನಾಗೂ ಇಲ್ಲ ಏನಿಲ್ಲ, ಚಾರ್ಜ್ ಕೊಡೋಣ ಅಂತೇಳಿ ಬಂದಾರ. ಅದಕ್ಕೆ ನಾವು ಅವ್ರಿಗೆ ಹೇಳಿ ಕಳ್ಸೀವಿ. ಈಗ ನೀವು ಒಂದು ರೈಟಿಂಗ್ನಾಗ ಬರೆದು ಕೊಡ್ರಿ, ನಾವು ಅದಕ್ಕೆ ಚಾರ್ಜ್ ಏನು ಅನ್ನೋದು ಕೊಡ್ತೀವಿ ಅಂತ ಹೇಳೀನಿ. ಟೋಲ್ ದಾಟಿ ಗಾಡಿ ಇಲ್ಲಿ ಸೈಡ್ ಹಾಕೀನಿ, ಯಾಕಂದ್ರೆ ಒಂದು ಸ್ವಲ್ಪ ಟೈರದು ಚೆಕ್ ಮಾಡ್ಕೊಂಡು ಹೋದ್ರಾತಂತ ಹೇಳಿ ನೋಡಕತ್ತೀನಿ. ಈಗ ಎಲ್ಲ ಕರೆಕ್ಟ್ ಐತಿ. ಇದೊಂದು ಏನೋ ಸೌಂಡ್ ಬಂತು ಒಂದು ಸ್ವಲ್ಪ, ಅದಕ್ಕೆ ನೋಡಿ ಚೆಕ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಖಾಲಿ ಮಾಡಿ ಬಂದೀವಿ ನಾವು. ಎಲ್ಲಿಪ್ಪ ಅಂದ್ರೆ ಗುಲ್ಬರ್ಗ. ಮತ್ತು ಒಳ್ಳೆ ಟ್ರಿಪ್ ಆಗಿಲ್ಲ ಈ ತಿಂಗಳು. ಇವತ್ತು ನಮ್ದು ಪಾಳೆ ಐತಿ, ಒಂದನೇ ಪಾಳೇನ ಐತಿ. ಇವತ್ತಾದ್ರೆ ಇವತ್ತು 2ನೇ ಟ್ರಿಪ್. ಬರ್ರಿ ಈಗ ಸೀದಾ ಕಂಪ್ನಿ ಕಡೆ ಹೋಗೋಣ, ಹೋಗಿ ಲೋಡಿಂಗ್ ಮಾಡ್ಸೋಣ. ನಾವು ರೆಗ್ಯುಲರ್ ಹೋಗೋ ರೋಡ್ ಬಂದ್ ಐತಿ ಈಗ, ಯಾಕಂದ್ರೆ ಅಲ್ಲೇ KL ಕಡೆ ರೋಡ್ ಮಾಡಾಕ್ತಿದ್ರಲ್ಲ, ಆ ರೋಡ್ ನಮ್ಮನ್ನ ಈ ಕ್ರಾಸ್ ಮಠ ಬಂದೈತಿ. ಈಗ ಊರಿನ ಕ್ರಾಸ್ ಮಠ, ಅದಕ್ಕೆ ಈಗ ಅಲ್ಲಿ ಹೋಗಕ್ಕೆ ಜಾಗ ಇಲ್ಲ. ಅದಕ್ಕೆ ಈಗ ಹಿಂಗಾಸಿ ಹೋಗ್ಬೇಕು. ಈಗ ರೌಂಡ್ ಹಾಕಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ಬರ್ರಿ ಈಗ ಹೋಗೋಣ ಸೀದಾ ಗಬ್ಬೂರ. ನಾನು ಕಂಪ್ನಿಗೆ ಬಂದೆ ಗಾಡಿ ಇಲ್ಲಿ ಹಚ್ಚಿನ ಸೈಡ್ ಹಚ್ಚಿ ನೋಡಿದ್ರೆ ಒಂದು ಗಾಡಿ ಬಂದೈತೆ. ಅವ್ರದ್ದು ಅನ್ಲೋಡ್ ಮಾಡಿದೆ. ಅದು ಅನ್ಲೋಡ್ ಮಾಡ್ಮ್ಯಾಗ ಲೋಡಿಂಗ್ ಮಾಡ್ತಾರೆ, ಏನೋ ಗೊತ್ತಿಲ್ಲ. ನೋಡ್ರಿ ಅಲ್ಲಿ ಅವ್ರಿಗೆ ಅನ್ಲೋಡಿಂಗ್ ಒಂದು ಗಾಡಿ ಬಂದೈತಿ. ಇಲ್ಲಿ ಗಾಡಿ ಹಚ್ಚಿನ ನಾನು ತೊಗೊಂಬಂದು ಇಲ್ಲಿ ಸೈಡ್ ಅದು ಅನ್ಲೋಡಿಂಗ್ ಮಾಡ್ಮ್ಯಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಫೈನಲ್ ಆಗಿ ಟೈಮಿಗೆ 4:30 ಆಯ್ತು. ಈಗ ಎಲ್ಲ ಗಾಡಿ ಲೋಡಿಂಗ್ ಹಚ್ಚೀವಿ. ನಮ್ದಂತೂ ಲೋಡ್ ಆಗೈತಿ. ನಮ್ಕಿನ್ನ ಹಿಂದೆ ಒಂದು 2-3 ಗಾಡಿ ಲೋಡ್ ಆಗ್ಯಾವ ಇಲ್ಲಿ. ಈಗ ನೋಡ್ರಿ ಗಾಡಿ ಇದೊಂದು ಸಾಗರಕ್ಕೆ ಆಗೈತಿ. ನಮ್ಮ ಗಾಡಿನೂ ಅಲ್ಲಿ ಲೋಡ್ ಮಾಡಿ ಹಗ್ಗದು ಹಾಕಿಟ್ಟಿನಿ. ಯಾರು ಇದ್ದಿದ್ದಿಲ್ಲ ಅದಕ್ಕೆ. ಈಗ ಇವರೆಲ್ಲ ಲೋಕಲ್ ಹೋಗಿದ್ರೆ ಇಲ್ಲಿ ಒಂದು ಗಾಡಿ ಮಟ್ರಿಯಲ್ ತೆಗಿತಾರೆ, ಮ್ಯಾಟ್ರಸ್. ಅಲ್ಲಿ ನಮ್ಮ ಮುತ್ತನ ಗಾಡಿ ಹಚ್ಚಿದ್ದು ಅದ ರಾಯಚೂರು. ಇಲ್ಲಿ ಮಟ್ರಿಯಲ್ ತೆಗಿತಾರೆ. ಸಚಿನ್ ಅನ್ನಾರ ಅದಾರ, ಇದರ ಅಬ್ಕೈ ಬನಹಟ್ಟಿ. ಅಲ್ಲಿ ಒಂದು ಕಂಪ್ನಿ ಗಾಡಿ ಒಂದು ಲೋಡ್ ಆಗೈತಿ, ಬಳ್ಳಾರಿ ಪ್ಲಸ್ ಸಂಡೂರು. ನಮ್ಮದು ಸಂಡೂರು ಲೋಡ್ ಆಗೈತಿ. ಗಾಡಿದ ಪೂರ ಹಗ್ಗ ತಡ್ಪಲ್ ಹಾಕಿ ಇಲ್ಲಿ ನಿಂದ್ರಿಸೀವಿ. ಈಗ ಈ ಗಾಡಿದ ಹಾಕತ್ತೀವಿ. ಇಲ್ಲಿ ನಮ್ಮ ಮುತ್ತನ ಗಾಡಿ ಇಲ್ಲಿ ಲೋಡ್ ಮಾಡಕತ್ತಾರ. ಫೈನಲ್ ಆಗಿ ಅದು ಗಾಡಿ ಲೋಡ್ ಆಗುತ್ತೆ. ಎಲ್ಲ ಗಾಡಿಗೆ ಹಗ್ಗ ತಡ್ಪಲ್ ಹಾಕಿದ್ವಿ, ನಮ್ಮ ಮುತ್ತನ ಗಾಡಿಗೆ ಹಾಕಿದ್ವಿ. ಬರ್ರಿ ಈಗ ನಾವು ಹೋಗೋಣ ಸೀದಾ ಡೀಸೆಲ್ ಹಾಕ್ಸ್ಕೊಂಡು ಮನೆ ಕಡೆ ಹೋದ್ರ ಅಂತ. ಫೈನಲ್ ಆಗಿ ನಮ್ಮ ಗಾಡಿ ಬಿಲ್ ಅದು ಎಲ್ಲ ಬಂತೆ. ತೊಗೊಂಡೀಗ ಸೀದಾ ಹೋಗೋಣ ನಾವು ಮನೆ ಕಡೆ. ಮೊದಲ ಡೀಸೆಲ್ ಹಾಕ್ಸ್ಕೊಂಡು ಹೋದ್ರಾತೆ. ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಹಾಕ್ಸಿದ್ವಿ. 2200 ರೂಪಾಯಿ ಡೀಸೆಲ್ ಹಾಕ್ಸಿದ್ಯಾ ತೋಣ ಹೋಣ. 22 ಲೀಟ್ರ್ ಬಂದೈತಿ. ಬರ್ರಿ ಈಗ ಹೋಗೋಣ ಸೀದಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆನೆ ನಮ್ಮ ಗಾಡಿ ಲೋಡ್ ಆಗೈತಿ. ಏನಪ್ಪ ಅಂದ್ರೆ ಸಂಡೂರು ಕೊಪ್ಪಳ ಪ್ಲಸ್ ಸಂಡೂರು. ಅದಕ್ಕೆ ಈಗ ಅನ್ಲೋಡಿಂಗ್ ಮಾಡಕ್ಕೆ ಹೊಂಟೀನಿ. ಈಗ ಎಲ್ಲಿದೇನಪ್ಪ ಅಂದ್ರೆ ಕರೆಕ್ಟ ನಮ್ಮ ಮನೆ ಕಡೆಯಿಂದ ಹಿಂಗಾಸಿ ಬಂದು ರಿಂಗ್ ರೋಡ್ ಟಚ್ ಆಗೀನಿಗೆ. ಇಲ್ಲೇ ಲೆಫ್ಟ್ ತೊಗೊಳ್ಳೋಣ. ಲೆಫ್ಟ್ ತೊಗೊಂಡು ಸೀದಾ ಹೋಗ್ಬೇಕು. ಹಿಂಗೆ ನಮ್ದು ಇಲ್ಲೊಂದು ಇನ್ನೊಂದು ಗಾಡಿ ಬರ್ತೈತಿ ಕಂಪ್ನಿದೆ. ಅವ ಎಷ್ಟೊತ್ತಿಗೆ ಬರ್ತಾನೆ ಏನೋ ಗೊತ್ತಿಲ್ಲ. ನಾವು ಅದಕ್ಕೆ ಈಗ ಹೋಗ್ಬಿಡೋಣ ಇಲ್ಲಿಂದ ಸೀದಾ. ಫೈನಲ್ ಆಗಿ ನಮ್ಗೆ ಈಗ ರಿಂಗ್ ರೋಡ್ ಮುಗಿಯಾಕೆ ಬಂತೆ. ನಮಗೆ ಕಂಪ್ನಿ ಗಾಡಿ ಇನ್ನೊಂದು ಬರ್ತೈತಂತ ಇದನ್ನು ಮಾಡಿದ್ವಿ ನಾವು, ದರ್ಶನ್ ಅಂತೇಳಿ ಫೋನ್ ಮಾಡಿದ್ರು, ಅವೇನು ಬರಲಿಲ್ಲ. ಇಲ್ಲಿಂದ ನಮ್ಗೆ ಕರವಂಗೆ ಹೊಡೆದು ಹೋಗ್ಬಿಟ್ರೆ ಆ ಡೌನಿಗೆ ಇದು ಕರೆಕ್ಟಾಗಿ ಬ್ರಿಡ್ಜ್ ಮುಗೀತಿಗೆ ಬರಲಿಲ್ಲ. ನಾವಿನ್ನು ನಾವು ಹೋಗ್ಬರಿ ಮುಂದೆ. ಕರೆಕ್ಟಿಗೆ ಟೈಮ್ 5:20 ಆತ. ಕರೆಕ್ಟಿಗೆ ಕೊಪ್ಪಳ ರೀಚ್ ಆದ್ಯಾ. ಇಲ್ಲೇ ಸರ್ವಿಸ್ ರೋಡ್ ತೊಗೊಂಡೋದ್ರೆ ಸೀದಾ ಸಿಟಿ ಒಳಗೆ ಹೋಗ್ತೈತಿ. ನಾವು ಹಿಂಗೆ ಸೀದಾ ಹೋಗೋಣ. ಈಗ ಬೆಳಗಿನ ಜಾವ ಕರೆಕ್ಟ್ 5:30 ಆಗೈತೆ ನೋಡ್ರಿ. ಈಗ ಇನ್ನೂ ನಮ್ಗೆ ಒಂದು 30 ಕಿಲೋಮೀಟ್ರ್ ಹೊಸಪೇಟೆ, ಆ ಕಡೆಯಿಂದ ಒಂದು 30 ಕಿಲೋಮೀಟ್ರ್, ಟೋಟಲ್ ಇನ್ನೂ 60 ಕಿಲೋಮೀಟ್ರ್ ಐತೆ ನಮ್ಗೆ ಸಂಡೂರು. ಕರೆಕ್ಟಾಗಿ ಟೈಮ್ ಈಗ 5:50 ಆತ. ಕರೆಕ್ಟಿಗೆ ಹೊಸಪೇಟೆ ಟೋಲ್ ರೀಚ್ ಆದ್ಯಾ. ಇಲ್ಲಿಂದ ಇನ್ನೂ 16-17 ಕಿಲೋಮೀಟ್ರ್ ಐತಿ ಹೊಸಪೇಟೆ ಕರೆಕ್ಟ್. ಟೋಲ್ ದಾಟಿ ಗಾಡಿ ಇಲ್ಲಿ ಸೈಡ್ ಹಾಕೀನಿ, ಯಾಕಂದ್ರೆ ಒಂದು ಸ್ವಲ್ಪ ಟೈರದು ಚೆಕ್ ಮಾಡ್ಕೊಂಡು ಹೋದ್ರಾತಂತ ಹೇಳಿ ನೋಡಕತ್ತೀನಿ. ಈಗ ಎಲ್ಲ ಕರೆಕ್ಟ್ ಐತಿ. ಇದೊಂದು ಏನೋ ಸೌಂಡ್ ಬಂತು ಒಂದು ಸ್ವಲ್ಪ, ಅದಕ್ಕೆ ನೋಡಿ ಚೆಕ್ ಮಾಡ್ಕೊಂಡು ಹೋದ್ರಾತಂತ ಹೇಳಿ ನಿತ್ಯ. ಈಗ ಇಲ್ಲಿ ಹಳ್ಳದು ಏನು ಸಿಕ್ಕೊಂಡಿಲ್ಲ, ಎಲ್ಲ ಕರೆಕ್ಟ್ ಐತಿ. ಇದು ಎಲ್ಲ ಕರೆಕ್ಟ್ ಐತಿ. ಬರ್ರಿ ಈಗ ಹೋಗೋಣ ಸೀದಾ. ನೋಡ್ರಿ ಈಗ ಬ್ರಿಡ್ಜ್ ಪೂರ ಕಂಪ್ಲೀಟ್ ಮಾಡ್ರ. ಮೊದಲೆಲ್ಲ ಇಲ್ಲಿ ಸರ್ವಿಸ್ ರೋಡ್ನಾಗ ಬಿಟ್ಟಿದ್ರಿ, ಈ ಕಡೆ ಅಲ್ಲೇ ಚೆಕ್ ಮಾಡ್ಕೊಂಡಿದ್ದೆ. ಈ ಕಡೆ ಸರ್ವಿಸ್ ರೋಡ್ನಾಗ ಬಿಟ್ಟಿದ್ರೆ ಈಗ ಪೂರಾ ಬ್ರಿಡ್ಜ್ ಚಲೋ ಮಾಡ್ರಿ. ಇದೊಂದು ಬೇಸಾಗೈತಿ. ಇಲ್ಲಿಕಂದ್ರೆ ಅಲ್ಲಿ ಹೋದ್ರೆ ಭಾಳ ಟ್ರಾಫಿಕ್ ಹೆವಿ ಟ್ರಾಫಿಕ್ ಆಕೈತೆ. ಅದ್ರ ಸಂಬಂಧ ಈಗ ಇದನ್ನ ಬ್ರಿಡ್ಜ್ ಓಪನಿಂಗ್ ಇದು ಎಲ್ಲ ಮಾಡ್ರೆ. ಇದೇ 2ನೇ ಸಲ ನಾವು ಇಲ್ಲಿ ಬರತ್ತಿದ್ವಿ ಬ್ರಿಡ್ಜ್ ಓಪನಿಂಗ್ ಅದ ಸುಟ್ಟು. ಈಗ ನೋಡ್ರಿ ಇಲ್ಲೇ ಮತ್ತೆ ಅರ್ಧಕ್ಕೆ ಕಟ್ ಮಾಡ್ರ. ಎಲ್ಲ ಬ್ರಿಡ್ಜ್ ಮ್ಯಾಗ ಬಿಟ್ಟಿದ್ರೆ ಮೊನ್ನೆ, ಆದರೆ ಈ ಸಲ ಈಗ ಈ ಕಡೆ ಬಿಟ್ರ.
ಅಲ್ಲಿ ಟೋಲಿಂದನೂ ಪೂರ ಹಿಂಗೆ ಬಿಟ್ಟಿದ್ರು ಅವಾಗೆಲ್ಲ. ಈಗ ಒಂದು ಸ್ವಲ್ಪ ರೋಡ್ ಮಾಡಿ ಬಿಟ್ಟಾರ ಒಂದು ಕಡೆ. ಆದರೆ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಕೆಲಸ ಚಾಲೂ ಐತಿ, ಅದ್ರ ಸಂಬಂಧ ಇಲ್ಲಿ ಬಿಟ್ಟಿಲ್ಲ. ಇಲ್ಲಿಕಂದ್ರೆ ಅಲ್ಲಿಂದ 16-17 ಕಿಲೋಮೀಟ್ರ್ ಪೂರ ಹಿಂಗೆ ಸಿಂಗಲ್ ರೋಡ್ನಾಗ ಬರಬೇಕಿತ್ತು, ಸರ್ವಿಸ್ ರೋಡ್ನಾಗ. ಇಲ್ಲಿ ಹೊಸಪೇಟೆ ಮತ್ತು ಬಳ್ಳಾರಿ ಬೈಪಾಸ್ ಇದೆ. ಇದನ್ನು ಬಿಟ್ಟು ಇಲ್ಲಿ ಸರ್ವಿಸ್ ರೋಡಿಗೆ ಇಳಿಬೇಕು. ಇಳಿದ ಸೀದಾ ಅಲ್ಲಿ ಬ್ರಿಡ್ಜ್ ಬಿಡಕ್ಕೆ ಹೋಗಿ ರೈಟ್ ಹೊಡಿಬೇಕು. ಯಾಕಂದ್ರೆ ಸಂಡೂರು ಹೋಗ್ಬೇಕಲ್ಲ ನಾವು, ಅದಕ್ಕೆ ಈಗ ಸೀದಾ ಹೋದ್ರೆ ಬಳ್ಳಾರಿ ಹೋಗ್ತಿ. ನಾವಿಲ್ಲೇ ಬ್ರಿಡ್ಜ್ ಬಿಡಕ್ಕೆ ರೈಟ್ ಹೊಡಿಬೇಕು. ಈಗ ಸರ್ವಿಸ್ ರೋಡ್ನಾಗ ತೊಗೊಂಡೀನಿ. ಈಗ ಒಂದ ರೋಡ, ಇಲ್ಲಿಂದ ಸಂಡೂರು 30 ಕಿಲೋಮೀಟ್ರ್. ಬರ್ರಿ ಈಗ ಹೋಗುನು ಸೀದಾ. ನೋಡ್ರಿ ಅಲ್ಲಿ ಪೂರ ಗುಡ್ಡ ಹೆಂಗೆ ಕಾಣ್ತೈತೆ ನೋಡ್ರಿ. ಫುಲ್ ಎಲ್ಲ ಇಬ್ಬನಿ ಬಿದ್ದೈತಿ, ಫಾಗ್. ನೋಡ್ರಿ ಸಂಡೂರು ಸಮೀಪ ರೋಡ ಒಳ್ಳಿದ್ರೆ ಸಾಕು. ಪೂರ ಇವೆಲ್ಲ ಟಿಪ್ಪರ್ ಗಾಡಿನ ಕಾಣ್ತವೆ. ಯಾಕಂದ್ರೆ ಇಲ್ಲೆಲ್ಲ ಪೂರ ಮೈನಿಂಗ್ ನಡ್ದಿತ್ತಲ್ಲ, ಎಲ್ಲ ಟಿಪ್ಪರ್ ಗಾಡಿನೇ ಇಲ್ಲಿ. ಈಗ ಇನ್ನೂ ಕಡಿಮೆ ಅದಾವೆ. ಇಲ್ಲೆಲ್ಲ ಸೈಡ್ ಹಚ್ಚಾರ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಪಾಳೆ ಪೂರ ಗುಡು ತುಂಬ ಗಾಡಿ ಪಾಳೆ ಇರ್ತಾವೆ. ಗಾಡಿ ಎಣಸ ಕಾಲಾರ್ದಷ್ಟೇ ಲೆಕ್ಕ ಇರ್ತೈತಿ ಇಲ್ಲೆಲ್ಲ. ಯಾಕಂದ್ರೆ ಪೂರ ಮೈನಿಂಗ್ ನಡೀತೈತಲ್ಲ, ಅದ್ರ ಸಂಬಂಧ. ನೋಡ್ರಿ ಈಗ ಪೂರ ಬೆಳಗಾತೆ. ನೋಡ್ರಿ ಗುಡ್ಡನೆಲ್ಲ ಪೂರ. ಫೈನಲ್ ಆಗಿ ನಾನು ಸಂಡೂರು ರೀಚ್ ಆದೆ. ಇಲ್ಲೇ ರೈಟ್ ಹೊಡಿಬೇಕು. ರೈಟ್ ಹೊಡೆದ ಹೋಗ್ಬೇಕು. ಫೈನಲ್ ಆಗಿ ಕರೆಕ್ಟ್ 7 ಗಂಟೆ 10 ನಿಮಿಷ ಆತಿಗೆ ಅಂಗಡಿ ಕಡೆ ಸಂಡೂರು ಒಳಗೆ ರೀಚ್ ಆಗೀನಿ. ಅಂಗಡಿ ಇಲ್ಲೇ ಬಾಜುದ ಇದೆ. ಅವ್ರು 10 ಗಂಟೆಗೆ ಬರ್ತಾರೆ ಈಗ ಅನ್ಲೋಡ್ ಮಾಡೋಕ್ಕೆ. ಇಲ್ಲಿ ಐತೆ ನೋಡ್ರಿ ಇದು ಅಂಗಡಿ. ಪೂರ ಎಲ್ಲ ಪೂರ ಕಾಂಪ್ಲೆಕ್ಸ್ ಅವ್ರದ್ದು ಅದ. ಅಲ್ಲಿ ಮಟನು ಅಲ್ಲಿ ಬೋರ್ಡ್ ಕಾಣ್ತೈತೆ ನೋಡ್ರಿ, ಇಲ್ಲಿ ಮುಂದೆ ಮಿರರ್ದಾಗ. ಇದು ಅಂಗಡಿಗೆ ಪೂರ ಅಲ್ಲಿಂದ ಹಿಡಿದು ಇಲ್ಲಿ ಮಟನು ಪೂರ ಇವ್ರದ್ದು ಇದೆ ಎಲ್ಲ ಕಾಂಪ್ಲೆಕ್ಸ್. ಇಲ್ಲಿ ಖಾಲಿ ಮಾಡ್ತಾರೆ, ಅಲ್ಲಿ ಖಾಲಿ ಮಾಡ್ತಾರೆ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಬಂದೇವಿ. ಈಗ ನೋಡೋಣ, ಅವ್ರು ಬರೋ ಮಟ ನಿಂತು ಖಾಲಿ ಮಾಡ್ಬೇಕೀಗ. ಫೈನಲ್ ಆಗಿ ಟೈಮ್ ಈಗ 8 ಗಂಟೆ ಆಯ್ತು. ನಮ್ಮ ಗಾಡಿ ಇಲ್ಲೇ ನಿಂದ್ರಿಸೀವಿಗೆ. ಬರ್ರಿ ಈಗ ಹೋಗಿ ನಾಷ್ಟ ಇಷ್ಟ ಮಾಡ್ಬರು ನಾವು. ನೋಡ್ರಿ ಇಲ್ಲಿ ಭರಮಲಿಂಗೇಶ್ವರ ಎಲೆಕ್ಟ್ರಿಕಲ್ಸ್ ಇದು ಅಂಗಡಿ. ಇದು ಕೆ ವಿ ಕಡೆ ಬಂದು ನಿಂದ್ರಂದಿದ್ರೆ ಅದಕ್ಕೆ ನಾವು ಗಾಡಿಯಲ್ಲಿ ಸೈಡ್ ಹಾಕೀವಿ. ಸೈಡ್ ಹಾಕಿ ಹೋಗೋನಿಗೆ. ಇವತ್ತು ನಮ್ಮ ನಾಷ್ಟ ಬಂದು ಇಡ್ಲಿ ವಡ ಮಾಡತ್ತೀವಿ. ಈಗ ಹೀಗೆ ಗಾಡಿದ ಹಗ್ಗ ತಾಡ್ಪಲದು ಎಲ್ಲ ಹೊಚ್ಚಿದೆ. ಗಾಡಿ ಅನ್ಲೋಡ್ ಮಾಡಕತ್ತಾರೆ. ಇಲ್ಲೊಬ್ಬರು ಅಲ್ಲಿ ಹೊಂಟಾರ ನೋಡ್ರಿ. ಇಲ್ಲಿ ಅವರು ಪುರಸಭೆದು ಚಾರ್ಜ್ ಕೊಡಂತೆ ಅಂತ ಹೇಳಿ ಬಂದಾರ. ಅವ್ರಿಗೆ ಎದ್ರ ಸಂಬಂಧ ಚಾರ್ಜ್ ಕೊಡಬೇಕು ಏನು ಅನ್ನೋದು ಗೊತ್ತಿಲ್ಲ. ಪುರಸಭೆ ಚಾರ್ಜ್ ಅಂತ ಇದೇನು ರೋಡ್ನಾಗ ಪಾರ್ಕಿಂಗ್ ಎಲ್ಲ ಏನೆಲ್ಲ ಗೌರ್ಮೆಂಟ್ ಅಂಡರ್ನಾಗೂ ಇಲ್ಲ, ಏನಿಲ್ಲ. ಚಾರ್ಜ್ ಕೊಡೋಣ ಅಂತೇಳಿ ಬಂದಾರ. ಅದಕ್ಕೆ ನಾವು ಅವ್ರಿಗೆ ಹೇಳಿ ಕಳ್ಸೀವಿ. ಈಗ ನೀವು ಒಂದು ರೈಟಿಂಗ್ನಾಗ ಬರೆದು ಕೊಡ್ರಿ, ನಾವು ಅದಕ್ಕೆ ಚಾರ್ಜ್ ಏನು ಅನ್ನೋದು ಕೊಡ್ತೀವಿ ಅಂತ ಹೇಳೀನಿ. ಅಲ್ಲಿ ಹೋಗ್ಯಾರೀಗ ಅವ್ರಿ. ಈಗ ಇಲ್ಲಿ ಅನ್ಲೋಡ್ ಮಾಡತ್ತಾರೆ ಇವ್ರು ಅನಾರ್ ಗಾಡಿ. ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆಯ್ತು. ಶೀಲೋದು ಎಲ್ಲ ಹಾಕ್ಸೊಂದು ಕರೆಕ್ಟಿಗೆ ಟೈಮ್ 10-15 ಆಯ್ತು. ಒಂದು ಪಾಯಿಂಟ್ ಖಾಲಿ ಆಯ್ತು. ಇನ್ನೊಂದು ಪಾಯಿಂಟ್ ಐತೆ ನಮ್ದು ಕೊಪ್ಪಳ, ಅಲ್ಲಿ ಹೋಗ್ಬೇಕು. ಸೀದಾ ಹೋಗೋಣ. ಇಲ್ಲಿಂದ ಸೀದಾ ಹೋಗಿ ಅಲ್ಲಿ ಒಂದೇ ಲೆಫ್ಟಿಗೆ ಲೆಫ್ಟ್ ಹೊಡಿಬೇಕಂತಂದ್ರೆ ಅವ್ರೆ. ಲೆಫ್ಟ್ ಹೊಡೆದ ಒಂದ ರೋಡ್ ಅಂತ ಹೇಳ್ಯಾರ. ಒಂದು ಸ್ವಲ್ಪ ಮಾರ್ಕೆಟ್ನಾಗ ಐತಿದೆ. ಇಲ್ಲಿ ಒಂದು ಸ್ವಲ್ಪ ಹಗರ್ಕ್ಕೆ ಹೋಗ್ಬೇಕು. ಬರ್ರಿ ಅಲ್ಲಿ ಸೀದಾ ನಿಮಗೆ ಹೈವೇಗೆ ಹೋಗಿ ಸಿಗ್ತೇನೆ ನಾನು. ಕರೆಕ್ಟ್ ನೋಡ್ರಿ, ಇಲ್ಲಿ ನಾವು ಒಂದಕ್ಕೆ ಬಂದ್ವಲ್ಲ ಸರ್ಕಲ್, ಅದ ಸರ್ಕಲ್ಗೆ ಬಂದು ಕೊಡ್ತಿದ್ದು ರೋಡ್. ಹಿಂಗೆ ಸೀದಾ ಹೋಗ್ಬಿಡೋಣ ನಾವೀಗ. ಸೀದಾ ಒಂದ ರೋಡ. ನಮ್ಗೆ ಇಲ್ಲಿಂದ 25-30 ಕಿಲೋಮೀಟ್ರ್ ಹೊಸಪೇಟೆ. ಆಮೇಲೆ ಆ ಕಡೆಯಿಂದ ಒಂದು 35 ಕಿಲೋಮೀಟ್ರ್. ಫೈನಲ್ ಆಗಿ ಒಂದು ಪಾಯಿಂಟ್ ಖಾಲಿ ಮಾಡಿ ಸೀದಾ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕೊಪ್ಪಳ. ಇನ್ನೂ ನಮಗೆ ಭಾಳ ಇಲ್ಲ, ಒಂದು 14 ಕಿಲೋಮೀಟ್ರ್ ಐತಿ ಕೊಪ್ಪಳ. ಇಲ್ಲಿಂದ ಕೊಪ್ಪಳದಾಗ ಒಂದು ಪಾಯಿಂಟ್ ಐತಿ ನಮ್ದು. ಅದನ್ನು ಖಾಲಿ ಮಾಡಿ ಸೀದಾ ಇಲ್ಲಿಂದ ಹುಬ್ಳಿಗೆ ಹೋಗೋಣ. ಕರೆಕ್ಟಾಗಿ ನಮ್ಗೆ 6 ಕಿಲೋಮೀಟ್ರ್ ಹೋಗ್ತಿ ಕೊಪ್ಪಳ. ಇಲ್ಲೇ ಸರ್ವಿಸ್ ರೋಡ್ನಾಗ ಹೋಗೋಣ ನಾವು. ಸರ್ವಿಸ್ ರೋಡ್ನಾಗ ಹೋಗಿ ಬುಡಕ್ಕೆ ಬ್ರಿಡ್ಜ್ನಾಗ ಹಾಸಿ ಅಲ್ಲಿ ರೈಟ್ ಹೊಡೆದು ಮತ್ತು ಲೆಫ್ಟ್ ಹೊಡೆದು ಹೋಗ್ಬೇಕು. ಸೀದಾ ಸಿಟಿ ಒಳಗೆ ಹೋಗ್ತೈತಿ ಇಲ್ಲಿಂದ. ಕೊಪ್ಪಳದಾಗಿನ ಪಾಯಿಂಟು ಅನ್ಲೋಡ್ ಆಗುತ್ತೆ. ಇಲ್ಲಿ ಲಿಫ್ಟ್ನಾಗ ಹೇರ್ಕೊಂಡಾರ ಅವ್ರೆ. ಮ್ಯಾಗ ಹೋಗತ್ತೀಗ ಅದು ಲಿಫ್ಟ್ ನೋಡ್ರಿ. ಲಿಫ್ಟ್ ಒಳಗೆ ಲೋಡ್ ಮಾಡೀವಿ. ಅದು ಸೀದಾ ಈಗ ಮ್ಯಾಗ ಹೋಗತಿ. ಮ್ಯಾಗ ಹೋಗಿ ನಾವು ಅಲ್ಲಿ ಹೋಗಿ ಬಿಲ್ ಅದು ಇಸ್ಕೊಂಬರ್ಬೇಕು. ನಾವು ಅದ ಲಿಫ್ಟ್ನಾಗ ಮ್ಯಾಗ ಹೋಗ್ತೀವಿ. ಇದು ಖಾಲಿ ಆಗ್ತಿದೆ. ಗಾಡಿ ಅಂತೂ ಖಾಲಿ ಆಯ್ತು. 2 ಪಾಯಿಂಟ್. ಬರ್ರಿ ಹೋಗೋಣ. ರಿಸೀಡ್ ಕೊಟ್ಟಾರ ಸೀದಾ ಇಲ್ಲಿಂದ ಹೋಗೋದಂಗೆ. ನಮ್ಮ ಗಾಡಿ ನೋಡ್ರಿ ಇಲ್ಲೇ ಸೈಡ್ ಹಚ್ಚಿ ಹೋಗಿದ್ವಿ. ಇಲ್ಲೇ ಯಾಕಂದ್ರೆ ಇದೇ ಲಿಫ್ಟ್ ಏರಿದ್ವಲ್ಲ, ಅಲ್ಲಿ ನೋಡ್ರಿ ಮ್ಯಾಟ್ರಸ್ ನಮ್ದು. ಇದೇ ಗಾಡಿ ಒಳಗೆ ತೊಗೊಂಬಂದಿದ್ವಿ. ಇಲ್ಲಿ ಏರಿ ನಾವೀಗ ಶೀಲ್ ಹಾಕಿ ಕೊಟ್ರೆ ಇಲ್ಲಿಂದ ಸೀದಾ ಹೋಗೋಣ ನಾವು ಇಲ್ಲಿಂದ ಹುಬ್ಳಿಗೆ. ಟೈಮ್ ಕರೆಕ್ಟ್ 12:30 ಆಯ್ತು. 12 ಗಂಟೆಗೆ ಬಂದೀನಿ. ಬರೀ 12 ಬೆಡ್ ಇಸ್ಕೊಳಕ್ಕೆ ಅರ್ಧ ತಾಸು ಮಾಡಿದ್ರೆ.
ಪೂರಾ ಸಿಟಿ ಒಳಗೆ ಹೋಗ್ಬೇಕೀಗ ಕೊಪ್ಪಳದಾಗ ಸೀದಾ ಸಿಟಿ ಒಳಗೆ ಆಸೆ ಹೋಗೋನೀಗ ಮತ್ತೇನು ಮಾಡೋಕೆ ಬರೋಂಗಿಲ್ಲ ಅರ್ಧ ಸೆಂಟ್ರ್ ಸಿಟಿ ಒಳಗೆ ಅದೇ ಈಗ ಈ ಕಡೆ ಹೋದ್ರೂ ಬರ್ತೈತಿ ಈ ಕಡೆ ಹೋಗಿ ಮತ್ತೆ ರೌಂಡ್ ಹಾಕಿ ಬರ್ಬೇಕು ಬೇಡ ಬೇಡ ಅಂತೇಳಿ ಈ ಕಡೆ ಆಸೆ ಹೊಂಟೇನ ಈಗ ಕರೆಕ್ಟ್ ನಮ್ಮ ಗಾಡಿ ಬಂದ ಕಡೆನೇ ಸಿಗ್ನಲ್ ಬಿತ್ತೀಗ ಇಲ್ಲೇ ನಾವು ರೆಗ್ಯುಲರ್ ಇನ್ನೊಂದು ಅಂಗಡಿ ಖಾಲಿ ಮಾಡ್ತೀವಿ ವೈಷ್ಣವಿ ಅಂತೇಳಿ ಅದು ಇಲ್ಲೇ ಐತಿ ಇನ್ನೊಂದು ಅದು ಅಲ್ಲೇ ಐತಿ ಫೈನಲ್ ಆಗಿ ಸಿಟಿಯಿಂದ ಹೊರಗೆ ಬಂದಿದ್ದಾತ ಇದೇ ಮುಂದೆ ಕಾತಿತ್ತಲ್ಲ ಬ್ರಿಡ್ಜ್ ಇದ್ರ ಬುಡಕ್ಕೆ ಪಾಸ್ ಆಗಿ ಸೀದಾ ರೈಟ್ ಹೊಡೆದು ಹಚ್ಚಿಬಿಡೋಣ ಈಗ ಬ್ರಿಡ್ಜ್ ಇದು ಬ್ರಿಡ್ಜ್ ಹಚ್ಚಿಬಿಟ್ರೆ ನಮಗೆ ಎಲ್ಲಿ ಮತ್ತು ನಾವು ಸಿಟಿ ಒಳಗೆ ಎಂಟ್ರಿ ಆಗಲ್ಲ ಇನ್ನು ಹುಬ್ಳಿ ಮಠ ಇವತ್ತಿನ ಮಧ್ಯಾಹ್ನ ಊಟ ಬಂದು ರಾಗಿ ಮುದ್ದೆ ಮತ್ತು ಚಿಕನ್ ಶೇರ್ವಾತ್ ಬಂದೀನಿ ಇಲ್ಲೇ ಹೋಗಿ ತಳ್ಕಲ್ಲೇ ನಾವು ರೆಗ್ಯುಲರ್ ಊಟ ಮಾಡೋದು ರಾಗಿ ಮುದ್ದೆ ಹೋಟೆಲ್ ಸೀದಾ ಮಾಡ್ಕೊಂಡು ಈಗ ಬಿಡತ್ತೀನಿ ಇಲ್ಲಿಂದ ಬರ್ರಿ ಈಗ ಇಲ್ಲಿಂದ ಹೋಗೋಣ ಸೀದಾ ಹೆಚ್ಚು ಕಮ್ಮಿ ಇಲ್ಲಿಂದ ಹುಬ್ಳಿ ಏನಿಲ್ಲ ಅಂದ್ರು 90ರಿಂದ 100 ಕಿಲೋಮೀಟ್ರ್ ಬರ್ರಿ ಈಗ ನಮಗೇನ ಇದು ಹೈವೇನ ಸೀದಾ ಪೂರ ಕಂಪನಿ ಮುಟ್ಟನು ಬರ್ರಿ ಹೋಗೋಣ ಇಲ್ಲಿಂದ ಸೀದಾ ಹೋಗಿ ಅಲ್ಲಿಂದ ಬಿಟ್ಟವ ನಾಷ್ಟೊತ್ತಿಗೆ ಗದಗ ಮಠ ಬಂದೆ ಈಗ ಗದಗ ರೀಚ್ ಆಗೀನಿ ಇಲ್ಲೇ ಸರ್ವಿಸ್ ರೋಡ್ ಹಿಡಿದ್ರೆ ಸೀದಾ ಸಿಟಿ ಒಳಗೆ ಹೋಗೈತಿ ನಾವು ಸೀದಾ ಹೋಗೋಣ ಇಲ್ಲಿಂದ ನಮಗೆ 65 ಕಿಲೋಮೀಟ್ರ್ ಐತಿ ಇನ್ನು ಹುಬ್ಳಿ ಟೈಮ್ ಈಗ ಕರೆಕ್ಟ್ 2:30 ಐತಿ ಈಗ ಕರೆಕ್ಟ್ ಸುರಗುಪ್ಪಿ ರೀಚ್ ಅದೇ ಕರೆಕ್ಟ್ ಇಲ್ಲೇ ಟೈಮ್ 3:25 ಆತ ಇಲ್ಲೇ ಸರಸ್ವತಿ ಆಗ್ರೋ ಇಂಡಸ್ಟ್ರಿ ಐತಲ್ಲ ಇಲ್ಲೇ ಚಪಾತಿ ಇಟ್ಟು ಒಯ್ಬೇಕು ಮನೆಗೆ ಆಗ ಇಲ್ಲೇ ಬಂದು ನಿಚ್ಚನಿಗೆ 2 ಪಾಕೆಟ್ ತೊಗೊಂಬಂದಿದ್ದಾತ ಪಾಕೆಟ್ ಅನ್ನಕ್ಕೆ 5 kg ಒಂದೊಂದು ಪಾಕೆಟ್ ಅದು ರಂಜಾನಾಗ ಒಂದು ಬೇಕಂತ ಅದಕ್ಕೆ ನನಗೊಂದು ಟೋಟಲ್ 2 ತೊಗೊಂಡಿಗೆ ಇಲ್ಲಿಂದ ಬಿಟ್ಟೇನಿ ಇಲ್ಲಿಂದ ಭಾಳ ದೂರ ಇಲ್ಲ ಹುಬ್ಳಿ ಕರೆಕ್ಟ್ ನಮ್ಮ ಡಿಪೋ ಒಂದು 15 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಬರ್ರಿ ಹೋಗೋಣ ಫೈನಲ್ ಆಗಿ ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಿ ಮತ್ತೆ ಒಳ್ಳೆ ಮನೆ ಕಡೆ ಹೊಂಟೆ ನಾನು ಏನು ಲೋಡಿಂಗ್ ಇವತ್ತು ಮಾಡಂಗಿಲ್ಲ ಅಂತ ಎಡಿಟ್ ಐತೆ ಅಂತ ಇವತ್ತು ಕಂಪ್ನಿ ಒಳಗೆ ಅದ್ರ ಸಂಬಂಧ ನಾವು ಒಳ್ಳೆ ಹೊಂಟೇನಿಗೆ ಇದೇ ನೋಡ್ರಿ ರೋಡ್ ಮಾಡಾಕತ್ತಿದ್ದೆ ಪೂರ ರೋಡ್ ಮಾಡಾಕತ್ತಾರ ಅಲ್ಲಿ ಮಠನೂ ಗಬ್ಬೂರು ಮಠನಿಗೆ ಒನ್ ವೇದಾಗ ಹೋಗ್ಬೇಕು ನಾವು ಹೋಗಿ ಅಲ್ಲಿಂದ ರೈಟ್ ಹೊಡಿಬೇಕು ಬರ್ರಿ ಈಗ ಹೋಗೋಣ ಬಡಾನ ರೋಡ್ ಫುಲ್ ಐತಿ ಈಗ